ಹಾಯ್ ನಮಸ್ಕಾರ, ಹೇಗಿದ್ರಿ ಎಲ್ಲ? ಊರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ, ಹಿತ್ತಲಲ್ಲೆಲ್ಲ ನೀರು ತುಂಬಿ ಹೋಯ್ತು ನೋಡಿ. ಅದನ್ನು ನಿಮಗೆ ತೋರಿಸ್ಕೊಂತೇಳಿ ಈ ವ್ಲಾಗ್ ಮಾಡಿದ್ದು. ಬನ್ನಿ ಕಾಂಬ. ಎಷ್ಟು ಮಳೆ ಇದ್ದಿತ್ತು ಅಂತ ಹೇಳಿದರೆ ಈ ಊರು ಬೆಳಗ್ಗೆ ಹಬ್ಬದಲ್ಲಿ ಬಾಕಿ ಇತ್ತು ಕಣಿ, ಅಷ್ಟು ಮಳೆ ಹೋಯ್ತಿತ್ತು. ಮನೆ ಗೇಟ್ ಹತ್ರ ನಮ್ಮ ಮನೆ 2 ವಿಶೇಷ ಸದಸ್ಯರು ಆಡ್ತಾ ಇದ್ದರು. ಅವ್ರ ಮೂಲಕನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಕಾಣಿ. ಜೋರು ಮಳೆಗೆ 2 ಜಗಲಿ ಮೇಲೆ ಇಬ್ಬರು ಹೋಗಿ ಮಲಗಿರು ನೋಡಿ. ಈಗ ಮಳೆ ಕಮ್ಮಿ ಆಯ್ತಲ್ಲ, ಇಬ್ಬರು ಹೊರಗೆ ಬಂದು ಇಬ್ಬರದ್ದು ಆಟ ಶುರುವಾಗದೆ ಈಗ ಕಾಣಿ. ಅದು ನಮ್ಮ ಹಳೆ ಮನೆ ಕಾಣಿ, ಬಾವಿ. ಆಮೇಲೆ ಹಾಗೆ ಮುಂದೆ ಬಂದರೆ ಇದು ನಮ್ಮದು ಹೊಸ ಮನೆ ದಾಟಿ ಮುಂದೆ ಹೋದಕ್ಕೂ ಒಂದು ಸಣ್ಣ ಹಿತ್ತಲಿತ್ತು ನಮ್ಮದು. ಹಿತ್ತಲಾದ ನಂತರ ಒಂದು ಅರ್ಧ ನಮ್ಮದು ಜಾಗ ಇರೋದು ಕಾಡು. ಆ ಕಾಡಿನಲ್ಲೆಲ್ಲ ಫುಲ್ಲು ನೀರು ತುಂಬ ಹೋಯ್ತು ನೋಡಿ ಮಳೆಗೆ. ಅದು ತೋರಿಸ್ತಾ ನಿಮಗೆ ನಾವು, ಬನ್ನಿ. ಹೀಗೆ ಮುಂದೆ ಹೋದರೆ ಮೊದಲು ನಮ್ಮ ಹಿತ್ತಲು ಸಿಕ್ತು ಕಾಣಿ ನಿಮಗೆ. ಇಲ್ಲೆಲ್ಲ ಮಲ್ಲಿಗೆ ಗಿಡ ಹಾಕಿರಿ ನಾವು, ಜಾಸ್ತಿ ಏನಿಲ್ಲ, ಸ್ವಲ್ಪ ಅಷ್ಟೇ. ಹಾಗೆ ಮುಂದೆ ಬಂದರೆ ನಮ್ಮ ಹಿತ್ತಲಲ್ಲಿ ಒಂದು ವಿಶಾಲಕಾಯ ಬೇವಿನ ಮರದಿತ್ತು ನೋಡಿ. ಮಂದಕ ಅಂತಲ್ಲ, ತಡಿ ಸರಿ ಮಾಡ್ತಾ. ಈ ಕಡೆ ಇದು ತುಂಬ ದೊಡ್ಡದಾದಂಥ ಒಂದು ವಿಶಾಲಕಾಯವಾದಂಥ ಬೇವಿನ ಮರ ನಮ್ಮ ಹಿತ್ತಲಲ್ಲಿ ಇರ್ತೀವಿ. ಇಲ್ಲಿಗೆ ಅರ್ಧ ಜಾಗ ಮುಗೀತು, ಇನ್ನು ಅರ್ಧ ಜಾಗ ನಮ್ಮದು ಇರೋದು ಖಾಲಿ ಕಾಡು ಮಾತ್ರ. ಅಲ್ಲೇ ನಾವು ವಿಶೇಷವಾದ ಬೆಳೆ ಏನು ಬೆಳೆದಿಲ್ಲ, ಬರೀ ಕಾಡಿತ್ತು ಅಲ್ಲಿ. ಈಗೆಲ್ಲ ಮಳೆಗೆ ನೀರು ತುಂಬ ಹೋಯ್ತು ಪೂರ್ತಿ. ತೋರಿಸ್ತಾರೆ ನಿಮಗೆ, ಬನ್ನಿ. ಎಷ್ಟು ಮಳೆ ಬೀಳ್ತಿತ್ತಂದ್ರೆ ಶಾಲೆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿರು, ಒಳ್ಳೆಯದಾಯ್ತು ಬಿಡಿ. ಎಲ್ಲ ಕಡೆ ನೀರು ತುಂಬ ಹೋಯ್ತು ಕಾಣಿ. ಪ್ರತಿ ವರ್ಷ ಆಗ್ತದೆ ಇದು. ಪ್ರತಿ ವರ್ಷ ಮಳೆ ಬಂದಾಗ ನಮ್ಮದು ಅರ್ಧ ಹಿತ್ತಲಲ್ಲಿ ಇದೇ ಥರ ನೀರು ತುಂಬೋದು ಕಾಣಿ. ಅದರಲ್ಲಿ ಅರ್ಧ ಹಿತ್ತಲ ಮನೆ ಜಾಗದ ಕಡೆ ಬರುವುದಿಲ್ಲ, ಇದು ಮನೆ ವಿರುದ್ಧ ದಿಕ್ಕಿನಲ್ಲಿ ಅರ್ಧ ಜಾಗದಲ್ಲಿ ಪೂರ್ತಿ ಇದೇ ಥರ ನೀರು ತುಂಬ ಐತೆ ನೋಡಿ. ಇದೆಲ್ಲ ನೀವು ನೋಡ್ಬೋದು. ಕಾಡಂದ್ರೆ ಮತ್ತೆಂತ ಬೇರೆ ಬೇರೆ ಗಿಡ ಇಲ್ಲ ಇಲ್ಲಿ. ಅಕೇಶಿ ಗಿಡ ಇದ್ದಿತ್ತು, ಮತ್ತು ಅದು ಬಿಟ್ಟರೆ ಒಂದು ಸ್ವಲ್ಪ ಗೇರು ಗಿಡ ಇದ್ದಿತ್ತು ನೋಡಿ, ಗಾವಿ ಹಣ್ಣು ಅಂತಾರಲ್ಲ, ಅದಷ್ಟೇ ಇದ್ದಿತ್ತು. ಅದಷ್ಟೇ ಕಾಡು ಇದು. ಪೂರ್ತಿ ನೀರು ತುಂಬ ಹೋಯ್ತು ನೋಡಿ. ಕರ್ಕೊಂಡು ಹೋಗ್ತೀನಿ ನಿಮಗೆ ಮುಂದೆ. ಬಗೀಲಿ ಮಳೆ ಮತ್ತೆ ಶುರು ಆಯಿತು ಕಾಣಿ ಬರಲಿಕ್ಕೆ. ಎಲ್ಲ ಕಡೆ ನೀರು ತುಂಬ ಹೋಗೋದು ನೋಡಿ. ಇದು ಗಿಡ ಗಂಟಿಗಳು, ಗೇರು ಮರ ಸ್ವಲ್ಪ ಇತ್ತು, ಆಮೇಲೆ ಅಕೇಶಿ ಮರ, ಅದು ಬಿಟ್ಟರೆ ಮತ್ತೇನಿಲ್ಲ. ಒಂದು ಹೂವಿನ ಗಿಡ ಇತ್ತು ಇಲ್ಲಿ ನೋಡಿ. ಎಲ್ಲ ಪೂರ್ತಿ ನೀರು ತುಂಬೈತೆ ನೋಡಿ. ಪ್ರತಿ ವರ್ಷ ಇಷ್ಟು ನೀರು ತುಂಬಿರುವ ನಮಗೇನು ಮನೆ ಹತ್ರ ಏನು ಬಂದೇನು ತ್ರಾಸ ಆಗೋದಿಲ್ಲ. ಆದರೆ ಇಷ್ಟು ನೀರು ನೋಡಿ ನಮ್ಮ ಕಾಡಿನಲ್ಲಿ ಪ್ರತಿ ವರ್ಷ ಇಂಗುತ್ತದಲ್ಲ ಇದು, ಇದರಿಂದ ನಮಗೆ ಅಂತರ್ಜಲ ತುಂಬ ಉತ್ಪನ್ನ ಆಗ್ತದೆ. ಆದ್ದರಿಂದ ಇದು ಒಂದು ರೀತಿ ನಮ್ಮ ಪ್ರಕೃತಿಯ ವರ ಇದು ನೋಡಿ. ಇಲ್ಲೆಲ್ಲ ಎಷ್ಟು ನೀರು ತುಂಬಿದೆ ನೋಡಿ, ಪೂರ್ತಿ ನೀರು ತುಂಬ ಫುಲ್ಲಾಗಿಬಿಟ್ಟಿದೆ ನೋಡಿ. ಇಲ್ಲಿ ತನಕ ನೋಡಿ. ಇದು ನಮ್ಮ ಹಿತ್ತಲು ಎಂಡಿದು. ಆ ಕಡೆ ನಿಮ್ಗೆ ಕಾಡು ಕಾಣಿಸ್ತಿದ್ದು ಅದು ಬೇರೆ ಹಿತ್ತಲು. ಇದಿಷ್ಟು ನಮ್ಮ ಮನೆ ಹಿತ್ತಲು ನೋಡಿ. ಎಷ್ಟು ನೀರು ತುಂಬಿದೆ ನೋಡಿ. ಇಲ್ಲಿ ಎಷ್ಟು ನೀರು ಇತ್ತಂದ್ರೆ ಇನ್ನು ಒಂದು 2 ದಿವಸ ಮಳೆ ಬೀಳ್ತಿದ್ರು ಸಹಿತ ಈ ನೀರು ಹಿಂಗೆ ಇತ್ತು ನೋಡಿ. ಇನ್ನೊಂದು 2 ದಿವಸ ನಂತರ ಹಿಂಗೆ ಹೊತ್ತು ಮಳೆ ಬೀಳ್ತಾ ಇತ್ತು ಅಂದರೆ ಇದು ಹಿಂಗೆ ಇರ್ತದೆ, ಹಿಂಗುದಿಲ್ಲ. ಅಷ್ಟು ನೀರು ಸ್ಟೋರ್ ಆಗಿತ್ತು ನೋಡಿ ಪೂರ್ತಿ. ಅಂದರೆ ಮಳೆ ಎಡೆ ಬಿಡದೆ ಹೋಯ್ತಾ ಉಂಟಾ ಹಾಗಾಕೊಂಡು ಸಿಕ್ಕಾಪಟ್ಟೆ ನೀರಾಗಿತ್ತು ಇಲ್ಲಿ. ಇದು ನಮ್ಮನೆ ಮಕ್ಕಳು ಜೋಕಾಲಿ ಕೊಟ್ಟದ್ದು ಕಾಣಿ. ಅಲ್ಲೊಂದು ಬೆಳ್ಳಕ್ಕಿ ಕೂತ್ಕೋದಿತ್ತು, ಅದು ಹಾರಿದ್ರೆ ತೋರಿಸ್ತಾರೆ ನಿಮ್ಗೆ. ಆ ಕಾಣಿ ಹಾರು ತಗೊಂಡ್ರ ಕಾಣಿ ನಿಮಗೆ. ಈಗ ನೀರು ತುಂಬಿದ್ದು ಜೋಕಾಲಿ ಬೆಳ್ಳಕ್ಕಿ ಎಲ್ಲ ತೋರಿಸಿದೆ ಕಂಡ್ರ. ಮತ್ತೆ ಅಂತ ಇಲ್ಲ ಇಲ್ಲಿ ಕಾಣಲಿಕ್ಕೆ. ತಿರುಗಿ ಮನೆಗೆ ಹೋಪ ಬನ್ನಿ. ಮತ್ತೊಂದು ಜೋರು ಗಾಳಿ ಮಳೆ ಶುರುವಾಯಿತು ಕಾಣ್ತದೆ ಈಗ. ಹಾಪ ಕಾಮನೆ ಗೊತ್ತಾಗ್ತದೆ ಇಲ್ಲಿ ನೋಡಿ ಯಾವ ಥರ ನೀರು ತುಂಬೋಯ್ತಂತ. ಮಳೆ ಮತ್ತೆ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಂದರೆ ಜೋರು ಗಾಳಿ ಮಳೆ ಬರ್ತೀವಿ, ನೆಕ್ಸೇ ಬರ್ತೀವಿ ನೋಡಿ. ಈ ನೀರನ್ನ ನಡಿಲಿಕ್ಕೆ ಒಂದ್ಸಲ ಹೆದರಿಕೆ ಆಗ್ತದೆ ಮಾರಿ. ಎಲ್ಲರೂ ಮತ್ತು ಹಾವಿಗೆ ಇದ್ರೆ ಬಂದು ಕಾಲು ಸುತ್ತಕ್ಕಂತಂದು ಭಯ ಆಗ್ತಿತ್ತು. ನಮ್ಮ ಮನೆ ಹಿತ್ತಲಾಗೇನು ಜೋರು ಹಾವಿಲ್ಲ, ಆದರೆ ಈ ನೀರಿಗೆಲ್ಲ ಕೊಟರಲ್ಲೆಲ್ಲ ನೀರು ಹೋಗಿ ಎಲ್ಲಾದರೂ ಹೊರಗೆ ಬಂದರೆ ಅದೇ ಹೆದರಿಕೆ ಅಲ್ಲ, ಆಗ ಕಣ್ಣು. ಬನ್ನಿ, ಮತ್ತೆ ಜೋರು ಗಾಳಿ ಮಳೆ ಶುರು ಆಯಿತು. ಹೊಡಿತಲಿಲ್ಲ, ಇಲ್ಲಿಂದ ಎಲ್ಗಲ್ಲ, ಸ್ವಲ್ಪ ಓಡಿ ಹೋಗಿ ಮನೆ ಸೇರ್ಕೊಂಬ. ಬನ್ನಿ. ಅಂತೂ ಮನೆ ಹತ್ರಕ್ಕೆ ಬಂದು ಮುಟ್ಟಿದ್ರು ನಾವು ನೋಡಿ. ನಮ್ಮ ಮನೆ ಇದು. ಈಗ ಮತ್ತೆ ತಿರುಗಿ ಗಾಳಿ ಮಳೆ ಜೋರು ಸ್ಟಾರ್ಟ್ ಆಯ್ತು ನೋಡಿ. ಜೋರು ಗಾಳಿ ಮಳೆ ಬರ್ತೀವಿ. ಎಣ್ಣೆ ಬೀಜ ಇದೆ ಕಾಣ್ತವೆ. ಮಕ್ಕಳಿಗೆಲ್ಲ ಶಾಲೆಗೆ ರಜೆ ಕೊಟ್ಟಾರೆ, ಒಳ್ಳೆ ಮಾಡ್ರೆ ಕಾಣಿ. ಈ ಗಾಳಿ ಮಳೆ ತೋರಿಸೋದಕ್ಕೆ ನಿಮಗೆ ನಾನು ಈ ಬ್ಲಾಗ್ ಮಾಡಿದ್ದೆ. ನಿಮಗೇನಾದ್ರು ಮನಸ್ಸು ಖುಷಿ ಕಂಡ್ರೆ ಲೈಕ್ ಶೇರ್ ಮಾಡಿದ್ರೆ ಮಾಡಿ. ಪ್ರಕೃತಿ ಅಂದ್ರೆ ನಂಗೆ ತುಂಬ ಇಷ್ಟ. ರಜೆ ಇದ್ದಾಗೆಲ್ಲ ನಾವು ಫ್ರೆಂಡ್ಸ್ ಜೊತೆ ಸಹ್ಯಾದ್ರಿ ಬೆಟ್ಟ ನೋಡೋಕ್ಕೆ ಹೋಗ್ತಾ ಇರ್ತೀವಿ. ಪ್ರತಿ ರಜೆಯಲ್ಲೂ ಹೋಗ್ತಾ ಇರ್ತೀವಿ. ಇದಿಷ್ಟು
ಇವತ್ತಿನ ವ್ಲಾಗು. ಮತ್ತೆ ಇನ್ನೊಂದು ದಿವಸ ಸಿಗುವ. ನಮಸ್ಕಾರ.